ಇಬ್ಭಾಗ ಮಾಡೋಕೆ ಶ್ರೀದೇವಿ ಯತ್ನ ಅನ್ನುವಂಥ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀದೇವಿ. ಹಾಗಾದ್ರೆ ಏನು ಉತ್ತರವನ್ನ ಕೊಟ್ಟರು? ಕುಟುಂಬ ಸದಸ್ಯರ ಜೊತೆಗೆ ನನಗೆ ಉತ್ತಮವಾದಂತಹ ಬಾಂಧವ್ಯ ಇತ್ತು. ಯುಎಸ್ಎಗೆ ಹೊರಡುವ ಮುನ್ನವೂ ಯುವ ತಂದೆ ತಾಯಿ ಜೊತೆಗೇ ಇದ್ರು. ಈಗ ಯುವರಾಜ್ ಕುಮಾರ್ ಡಿವೋರ್ಸ್ಗೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ, ಲೀಗಲ್ ನೋಟಿಸ್ ಕಳುಹಿಸುವಂತಹ ಸಂದರ್ಭದಲ್ಲಿ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿ ರಿಪ್ಲೈ ಲೀಗಲ್ ನೋಟಿಸ್ನಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ. ಅವರ ವಿರುದ್ಧ ಫ್ಯಾಮಿಲಿಯನ್ನ ಇಬ್ಭಾಗ ಮಾಡೋಕೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ಯುವ ಆರೋಪವನ್ನ ಮಾಡಿರ್ತಾರೆ ಲೀಗಲ್ ನೋಟಿಸ್ನಲ್ಲಿ. ಅದಕ್ಕೆ ಉತ್ತರವನ್ನ ಕೊಟ್ಟಿರೋದು ಶ್ರೀದೇವಿ ಅವರು. ಕುಟುಂಬ ಸದಸ್ಯರ ಜೊತೆಗೆ ನನಗೆ ಬಹಳ ಒಳ್ಳೆಯ ಸಂಬಂಧ ಆಯಿತು. ನನ್ನನ್ನು ಅಮೆರಿಕ ಕಳುಹಿಸುವಂತಹ ಸಂದರ್ಭದಲ್ಲೂ ಯುವ ತಂದೆ ತಾಯಿ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಹಾಗೆ ಅವರ ಪತ್ನಿ ನನ್ನ ಜೊತೆಗೆ ಇದ್ರು. ಈಗ ಯುವರಾಜ್ ಕುಮಾರ್ ಸುಳ್ಳು ಆರೋಪ ಮಾಡ್ತಿದ್ದಾರೆ. ರಿಪ್ಲೈ ಲೀಗಲ್ ನೋಟಿಸ್ನಲ್ಲಿ ಶ್ರೀದೇವಿ ಅವರು ಈ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಜ್ಯುವೆಲ್ಲರಿ ಮತ್ತು ಹಣವನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದೇನೆ ನಾನು, ಅಂದ್ರೆ ಯುವರಾಜ್ ಕುಮಾರ್ ಅವರ ಮನೆ ಇದೆಯಲ್ಲ ಆ ಮನೆಯಲ್ಲೇ ಬಿಟ್ಟು ಹೋಗಿದ್ದೇನೆ ನಾನು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಯುವರಾಜ್ ಕುಮಾರ್ ತಾಯಿ ಬಳಿಯೇ ಎಲ್ಲವನ್ನ ಕೂಡ ನಾನು ಕೊಟ್ಟಿದ್ದೇನೆ. ಸಹ ನಟಿ ಜೊತೆ ಹೋಗೋಕೆ ಈಗ ನನ್ನ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಯುವರಾಜ್ ಕುಮಾರ್ ಅವರು ಅಂತ ಹೇಳಿ ರಿಪ್ಲೈ ಲೀಗಲ್ ನೋಟಿಸ್ನಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶ್ರೀದೇವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.